ಅಸ್ಸಲಾಮು ಅಲೈಕುಂ ವರಹಮತುಲ್ಲಾ. ಬಿಸ್ಮಿಲ್ಲಾಹಿ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ರಸೂಲಿಲ್ಲಾ. ಮಾನ್ಯ ಸಹೋದರ ಸಹೋದರಿಯರೇ, ಪವಿತ್ರವಾದ ಶಾಬಾನ್ ತಿಂಗಳಿನ ಬರಾಅತ್ ದಿನ ನಮ್ಮ ಬಳಿಗೆ ಆಗಮಿಸುತ್ತಾ ಇದೆ. ಮುಸಲ್ಮಾನರು ಅತ್ಯಂತ ಗೌರವದಿಂದ ಕಾಣುವಂತಹ ಒಂದು ದಿನರಾತ್ರಿಯಾಗಿದೆ ಬರಾಅತ್ ಎಂಬುದು. ಶಬೆ ಬರಾತ್ ಎಂದು ನಮ್ಮ ಹನಫಿ ಸಹೋದರರು ಸಾಮಾನ್ಯವಾಗಿ ಹೇಳುತ್ತಾ ಗೌರವಿಸುತ್ತಾ ಇರುವುದು ನಮಗೆ ತಿಳಿದಂತಹ ವಿಚಾರವಾಗಿದೆ. ಶಾಬಾನ್ ತಿಂಗಳ 15ನೇ ದಿನ ಬಂತೆಂದಾದರೆ ಆಧ್ಯಾತ್ಮಿಕವಾಗಿ ಒಂದು ವಿಶೇಷವಾದ ಚೈತನ್ಯ ನಮ್ಮ ಸಮುದಾಯದ ಮನಸ್ಸುಗಳಲ್ಲಿ ತುಂಬಿರುತ್ತದೆ. ಪರಂಪರೆಯಿಂದ ನಮಗೆ ಲಭಿಸಿದಂತಹ ಆದರ್ಶವಾಗಿದೆ. ಪವಿತ್ರವಾದ ಕುರ್ಆನ್, ಹದೀಸ್ ಮತ್ತು ಇಜ್ಮಾಯಿನ ಬೆಂಬಲವಿರುವಂತಹ ಈ ಒಂದು ರಾತ್ರಿಯ ಪುಣ್ಯವನ್ನು ನಾವೆಲ್ಲರೂ ಕೂಡ ಅರಿತು ಉತ್ತಮವಾದ ಸತ್ಕರ್ಮಗಳಲ್ಲಿ ತಲ್ಲೀನರಾಗಿ ಧನ್ಯಗೊಳಿಸೋಣ. ಅಲ್ಲಾಹನು ನಮಗೆಲ್ಲರಿಗೂ ಕೂಡ ತೌಫೀಕ್ ನೀಡಲಿ, ಆಮೀನ್ ಎಂದು ಪ್ರಾರ್ಥಿಸುತ್ತಾ ಈ ಒಂದು ದಿನದ ಕೆಲವೊಂದು ಮಹತ್ವಗಳನ್ನು ಮಾತ್ರ ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಾನು ಬಯಸುತ್ತಾ ಇದ್ದೇನೆ. ಅದೇ ರೀತಿ ಈ ದಿನರಾತ್ರಿಯಲ್ಲಿ ನಾವು ಯಾವ ರೀತಿಯಲ್ಲಿ ಇಬಾದತ್ ನಿರ್ವಹಿಸಬೇಕು, ಯಾವ ಸ್ವರೂಪದಲ್ಲಿರಬೇಕು ಎಂಬುದನ್ನು ಕೂಡ ಸಂಕ್ಷಿಪ್ತವಾಗಿ ವಿವರಿಸಲು ಬಯಸುತ್ತಾ ಇದ್ದೇನೆ. ಪವಿತ್ರವಾದ ಕುರ್ಆನಿನ ಅದ್-ದುಖಾನ್ ಅಧ್ಯಾಯದ ಆರಂಭದಲ್ಲಿಯೇ ಅಲ್ಲಾಹನು ಹೇಳಿದಂತಹ ವಚನಗಳುಂಟು. ಹಾಮೀಮ್ ವಲ್ ಕಿತಾಬಿಲ್ ಮುಬೀನ್ ಇನ್ನಾ ಅನ್ಜಲ್ನಾಹು ಫೀ ಲೈಲತಿನ್ ಮುಬಾರಕ ಇನ್ನಾ ಕುನ್ನಾ ಮುಂದಿರೀನ್ ಫೀಹಾ ಯುಫ್ರಕು ಕುಲ್ಲು ಅಮ್ರಿನ್ ಹಕೀಮ್. ಪವಿತ್ರವಾದ ಕುರ್ಆನಿನ ವಚನಗಳಾಗಿವೆ. ಲೈಲತು ಮುಬಾರಕ, ಸಮೃದ್ಧಿ ತುಂಬಿದಂತಹ ರಾತ್ರಿಯಲ್ಲಿ ನಾವು ಪವಿತ್ರ ಕುರ್ಆನನ್ನು ಅವತೀರ್ಣಗೊಳಿಸಿದ್ದೇವೆ ಎಂದು ಕುರ್ಆನಿಲ್ಲಿ ಹೇಳುತ್ತಾ ಇದೆ. ಈ ಲೈಲತು ಮುಬಾರಕ ಎಂಬುದರ ಉದ್ದೇಶವೇನು ಎಂಬುದರ ಕುರಿತಾಗಿ ಕುರ್ಆನಿಗೆ ವ್ಯಾಖ್ಯಾನ ಬರೆದ ಮಹಾತ್ಮರುಗಳಾದ ಮುಫಸ್ಸಿರುಗಳು ಹೇಳಿಕೊಟ್ಟಿದ್ದಾರೆ. ಇಮಾಮ್ ರಾಜಿ ರಲಿಯಲ್ಲಾಹು ಅನ್ಹುರವರು ರಚಿಸಿದ ಅತ್-ತಫ್ಸೀರುಲ್ ಕಬೀರ್ ಗ್ರಂಥದಲ್ಲಿಯೂ, ತಫ್ಸೀರುಲ್ ಜಲಾಲೈನಿ ಮುಂತಾದ ಗ್ರಂಥಗಳಲ್ಲಿ ಈ ಲೈಲತ್ತು ಮುಬಾರಕ ಎಂಬುದರಲ್ಲಿ ಶಾಬಾನಿನ 15ನೇ ರಾತ್ರಿ ಅಥವಾ ಬರಾಅತ್ ರಾತ್ರಿ ಎಂದು ನಾವು ಕರೆಯುವಂತಹ ರಾತ್ರಿ ಕೂಡ ಸೇರಿದೆ. ಇದು ಕೂಡ ಅಲ್ಲಾಹನ ಉದ್ದೇಶವಾಗಿದೆ ಎಂಬುದನ್ನು ಮುಫಸ್ಸಿರುಗಳು ಸ್ಪಷ್ಟಪಡಿಸಿರುವುದು ನಮಗೆ ಕಾಣಬಹುದು. ಆದ್ದರಿಂದ ಕುರ್ಆನ್ ಕೂಡ ಇದರ ಮಹತ್ವವನ್ನು ಸಾರಿದೆ ಎಂಬ ವಾಸ್ತವವಾಗಿದೆ. ಇದರ ಮೂಲಕ ನಮಗೆ ತಿಳಿಯಲು ಸಾಧ್ಯವಾಗುತ್ತಾ ಇರುವುದು. ನಮಗೆ ಹದೀಸ್ಗಳತ್ತ ಬರುವುದಾದರೆ ವಿಶ್ವಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಕೂಡ ಬರಾಅತ್ ರಾತ್ರಿಯ ಮಹತ್ವವನ್ನು ಕಲಿಸಿಕೊಟ್ಟಿರುವುದನ್ನು ನಮಗೆ ದರ್ಶಿಸಬಹುದು. ಪವಿತ್ರ ದೀನನ್ನು ನಮಗೆ ಕಲಿಸಿಕೊಟ್ಟಂತಹ ನಾಯಕರಾಗಿದ್ದಾರೆ ವಿಶ್ವಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಇಸ್ಲಾಮಿನಲ್ಲಿ ಇರುವಂತಹ ಆಚಾರಗಳನ್ನು ಮಾತ್ರವೇ ನಮಗೆ ತಿಳಿಸಿದಂತಹ ಮಹಾನಾಯಕರು ಶಾಬಾನಿನ 15ನೇ ರಾತ್ರಿಯ ಮಹತ್ವವನ್ನು ವಿವರಿಸಿರುವುದು ನಮಗೆ ಕಾಣಬಹುದು. ಇಮಾಮ್ ಇಬ್ನು ಮಾಜಾ ರಲಿಯಲ್ಲಾಹು ಅನ್ಹುರವರು ಸುನನ್ ಇಬ್ನು ಮಾಜಾ ಎಂಬ ತನ್ನ ಗ್ರಂಥದಲ್ಲಿ 1388ನೇ ಹದೀಸನ್ನಾಗಿ ಉಲ್ಲೇಖಿಸಿದಂಥ ಒಂದು ಹದೀಸ್ ಇದೆ. ಅಲಿ ಇಬ್ನ್ ಅಬಿ ತಾಲಿಬ್ ರಲಿಯಲ್ಲಾಹು ಅನ್ಹುರವರು ವರದಿ ಮಾಡಿದಂತಹ ಒಂದು ಹದೀಸ್. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಹೇಳಿದ್ದಾರೆ, ಇದಾ ಕ್ಯಾನತ್ ಲೈಲತುನ್ ನಿಸ್ಫಿ ಮಿನ್ ಶಾಬಾನ್, ಶಾಬಾನ್ ತಿಂಗಳ 15ನೇ ರಾತ್ರಿ ಬಂದರೆ ಫಕೂಮು ಲೈಲಹ ವಸೂಮು ನಹಾರಹ, ಅಂದಿನ ರಾತ್ರಿಯನ್ನು ನೀವು ಆರಾಧನೆಗಳ ಮೂಲಕ ಧನ್ಯಗೊಳಿಸಬೇಕು. ಅಂದಿನ ಹಗಲು ಹೊತ್ತಿನಲ್ಲಿ ನೀವು ಅಲ್ಲಾಹನಿಗೆ ಬೇಕಾಗಿ ರೋಜಾ ಹಿಡಿಯಬೇಕು, ವೃತ್ತವನ್ನು ಅನುಷ್ಠಾನಗೊಳಿಸಬೇಕು. ಕಾರಣ ಅಲ್ಲಾಹನ ವಿಶೇಷವಾದ ರಹ್ಮತ್ ಇಳಿಯುವಂತಹ ಒಂದು ರಾತ್ರಿಯಾಗಿದೆ ಪವಿತ್ರವಾದ ಶಾಬಾನಿನ 15ನೇ ರಾತ್ರಿ ಅಥವಾ ಬರಾಅತ್ನ ರಾತ್ರಿ. ಅಲ್ಲಾಹನು ನಮ್ಮೊಂದಿಗೆ ಹೇಳಲಿಕ್ಕಿದೆ, ಅಲಾ ಮಿನ್ ಮುಸ್ತಗ್ಫಿರಿಲ್ಲಿ ಫಅಗ್ಫಿರ ಲಹು, ನನ್ನೊಂದಿಗೆ ಯಾರಾದರೂ ಪಾಪಗಳಿಗೆ ಮನ್ನಣೆಯನ್ನು ಬೇಡುವುದಾದರೆ ನಾನು ಅಂತಹವರ ಪಾಪಗಳನ್ನು ಮನ್ನಿಸುತ್ತೇನೆ. ಅಲಾ ಮುಸ್ತರ್ಜಿಕುನ್ ಫಅರ್ಜುಕಹು,
ನನ್ನೊಂದಿಗೆ ಆಹಾರದ ವಿಚಾರವನ್ನು ಕೇಳುವವರಿದ್ದರೆ ನೀವು ಕೇಳಿರಿ, ನಾನು ಕೊಡುತ್ತೇನೆ. ಅಲಾ ಮುಬ್ತಲನ್ ಫೌಆಫಿಯಹು, ಸಮಸ್ಯೆಗಳನ್ನು ಅನುಭವಿಸುತ್ತಿರುವಂತಹ, ಕಷ್ಟಗಳಲ್ಲಿ ಬೆಂದ ಜನರಿದ್ದರೆ ನೀವು ನನ್ನೊಂದಿಗೆ ಪರಿಹಾರವನ್ನು ಕೇಳಿರಿ, ನಾನು ಸುಖ ನೆಮ್ಮದಿಯನ್ನು ಕೊಡುತ್ತೇನೆ. ಅಲಾ ಕದ, ಪ್ರತಿಯೊಬ್ಬರನ್ನು ಕೂಡ ಅಲ್ಲಾಹನ್ನು ಕರೆದು ಏನಾದರೂ ಬೇಡಲಿಕ್ಕೆ ಉಂಟೋ ನೀವು ಬೇಡಿರಿ, ಕೇಳಿರಿ, ಯಾಚಿಸಿರಿ ಎಂದು ಅಲ್ಲಾಹನು ಹೇಳಲಿಕ್ಕೆ ಉಂಟು. ಅಂತಹ ಒಂದು ವಿಶೇಷವಾದ ರಾತ್ರಿಯಾಗಿದೆ ಬರಾಅತ್ ರಾತ್ರಿ ಎಂಬುದನ್ನು ವಿಶ್ವಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿರುವುದನ್ನು ಇಮಾಮ್ ಇಬ್ನು ಮಾಜಾ ರಲಿಯಲ್ಲಾಹು ಅನ್ಹು ಉಲ್ಲೇಖನ ಮಾಡಿದ್ದಾರೆ. ಮಾನ್ಯರೇ, ಹದೀಸಿನಲ್ಲಿ ಇನ್ನೂ ಕೂಡ ಹಲವು ವಿಚಾರಗಳನ್ನು ನಮಗೆ ಕಾಣಬಹುದು. ಪ್ರವಾದಿ ಪತ್ನಿಯಾದ ಆಯಿಷಾ ರಲಿಯಲ್ಲಾಹು ಅನ್ಹರವರು ವರದಿ ಮಾಡಿದಂಥ ಒಂದು ಹದೀಸ್ ಇದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಒಂದು ರಾತ್ರಿ ದೀರ್ಘವಾಗಿ ಸುಜೂದಿನಲ್ಲಿ ತಲ್ಲೀನರಾಗಿ ಬಿಡುತ್ತಾರೆ. ನಾನು ಹೆದರಿಬಿಟ್ಟೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೆ ಏನಾದರೊಂದು ಅನಾಹುತವಾಗಿ ಬಿಟ್ಟಿತೋ ಎಂಬ ಹೆದರಿಕೆ, ಆತಂಕ ಮೂಡಿಬಂತು. ಕಾರಣ ಸುಜೂದಿನಿಂದ ತಲೆಯನ್ನು ಎತ್ತುತ್ತಾ ಇಲ್ಲ. ಕಡೆಯದಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಸುಜೂದನ್ನು ಪೂರ್ಣಗೊಳಿಸಿ ನಮಾಜನ್ನು ಮುಕ್ತಾಯಗೊಳಿಸಿದಾಗ ನನ್ನೊಂದಿಗೆ ಹೇಳಿದಂತಹ ಒಂದು ಮಾತಿದೆ, ಅತದಿರಿ ಅಯ್ಯ ಲೈಲತಿನ್ ಹಾದಿಹಿ, ಆಯಿಷಾ, ಇಂದಿನ ರಾತ್ರಿ ಯಾವ ರಾತ್ರಿ ಎಂದು ನಿಮಗೆ ತಿಳಿದಿದೆಯೋ? ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಬಳಿಕ ಅದನ್ನು ವಿವರಿಸಿದ್ದಾರೆ. ಹಾದಿಹಿ ಲೈಲತುನ್ ನಿಸ್ಫಿ ಮಿನ್ ಶಅಬಾನ್, ಇದು ಶಅಬಾನಿನ 15ನೇ ರಾತ್ರಿಯಾಗಿದೆ. ಇಂದಿನ ರಾತ್ರಿಯಲ್ಲಿ ಅಲ್ಲಾಹನ ವಿಶೇಷವಾದ ರಹಮತ್ ನಮಗೆ ಲಭಿಸಲಿಕ್ಕುಂಟು. ಅಲ್ಲಾಹನು ಇಸ್ತಿಗ್ಫಾರು ನಡೆಸುವಂತಹ ಜನರಿಗೆ ಅಲ್ಲಾಹನು ಪಾಪ ಮೋಕ್ಷವನ್ನು ಕೊಡುತ್ತಾನೆ. ಅಲ್ಲಾಹನೊಂದಿಗೆ ಕರುಣೆಯನ್ನು ಯಾಚಿಸುವವರಿಗೆ ಕರುಣೆಯನ್ನು ಕೊಡುತ್ತಾರೆ. ಅಲ್ಲಾಹನೊಂದಿಗೆ ಕರುಣೆಯನ್ನು ಬೇಡುವವರಿಗೆ ಕರುಣೆಯನ್ನು ಕೂಡ ಕೊಡುತ್ತಾನೆ. ಅಂತಹ ವಿಶೇಷ ರಾತ್ರಿಯಾಗಿದೆ ಇಂದಿನ ರಾತ್ರಿ ಎಂಬುದನ್ನು ಆಯಿಷಾ ರಲಿಯಲ್ಲಾಹು ಅನ್ಹರವರಿಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿಕೊಟ್ಟಿರುವುದನ್ನು ಕೂಡ ನಮಗೆ ಹದೀಸಿನಲ್ಲಿ ಕಾಣಬಹುದು. ಇಮಾಮ್ ಶಾಫಿঈ ರಲಿಯಲ್ಲಾಹು ಅನ್ಹು ಹಿಜರಿ ವರ್ಷ 150ರಲ್ಲಿ ಜನಿಸಿ 204ರಲ್ಲಿ ವಫಾತಾದ ಇಮಾಮ್ ಶಾಫಿঈ ರಲಿಯಲ್ಲಾಹು ಅನ್ಹು ಹೇಳಿದಂತಹ ಒಂದು ಮಾತು ಅವರ ಗ್ರಂಥವಾದ ಕಿತಾಬುಲ್ ಇದರಲ್ಲಿ ನಮಗೆ ಕಾಣಬಹುದು. 5 ರಾತ್ರಿಗಳನ್ನು ಉಲ್ಲೇಖಿಸಿ ಈ ರಾತ್ರಿಗಳಲ್ಲಿ ನಾವು ನಡೆಸುವಂತಹ ಪ್ರಾರ್ಥನೆಗೆ ವಿಶೇಷವಾದ ಉತ್ತರವನ್ನು ಅಲ್ಲಾಹನು ಕೊಡುತ್ತಾನೆ. ಅವು ಯಾವುದೆಂದರೆ, ಒಂದು ಜುಮಅದ ರಾತ್ರಿಯಾಗಿದೆ, ಶುಕ್ರವಾರದ ರಾತ್ರಿ. ಈದುಲ್ ಫಿತರ್, ಈದುಲ್ ಅದ್ಹಾ, ಈ ರಾತ್ರಿಗಳು ಕೂಡ ದುಆಕ್ಕೆ ಇಜಾಬತ್ತಿರುವಂತಹ ರಾತ್ರಿಯಾಗಿದೆ. ರಜಬ್ ತಿಂಗಳ ಮೊದಲ ರಾತ್ರಿ ಹಾಗೂ ಶಅಬಾನಿನ 15ನೇ ರಾತ್ರಿ ದುಆಕ್ಕೆ ಇಜಾಬತ್ ತುಂಬ ನಿರೀಕ್ಷಿಸಬಹುದು. ಅಂತಹ ವಿಶೇಷ ರಾತ್ರಿಗಳಾಗಿವೆ ಎಂಬುದನ್ನು ಇಮಾಮ್ ಶಾಫಿঈ ರಲಿಯಲ್ಲಾಹು ಅನ್ಹು ಅವರು ಬರೆದಿರುವುದು ನಮಗೆ ಕಾಣಬಹುದು. ಅಂದರೆ ಟೋಟಲಿಯಾಗಿ ಹೇಳುವುದಾದರೆ ಬರಾಅತ್ನ ರಾತ್ರಿ ಅದೊಂದು ವಿಶೇಷವಾದ ರಾತ್ರಿಯಾಗಿದೆ. ಅಲ್ಲಾಹನು ನಮಗೆ ಮೋಕ್ಷವನ್ನು ಕೊಡುವಂತಹ ರಾತ್ರಿಯಾಗಿದೆ. ಅಲ್ಲಾಹನು ರಹಮತ್ತನ್ನು, ಕರುಣೆಯನ್ನು ತೋರುವಂತಹ ಒಂದು ವಿಶೇಷ ರಾತ್ರಿಯಾಗಿದೆ. ಅಲ್ಲಾಹನು ನಮ್ಮ ಪ್ರಾರ್ಥನೆಗೆ ಬೇಗನೆ ಉತ್ತರ ನೀಡುವಂತಹ ರಾತ್ರಿಯಾಗಿದೆ. ಆದ್ದರಿಂದ ನಮಗೆ ಸಾಧ್ಯವಾಗುವ ರೀತಿಯಲ್ಲಿ ಈ ಒಂದು ದಿನ ರಾತ್ರಿಗಳನ್ನು ನಾವು ಧನ್ಯಗೊಳಿಸಲು ಸಿದ್ಧರಾಗೋಣ ಎಂದು ನಾನು ಪ್ರೀತಿಯಿಂದ ನಿಮ್ಮೊಂದಿಗೆ ಹೇಳ ಬಯಸುತ್ತಾ ಇದ್ದೇನೆ. ಇನ್ನು ನಾವು ಬರಾತನ ರಾತ್ರಿಯಲ್ಲಿ ಮಾಡಬೇಕಾದಂಥ ಸತ್ಕರ್ಮಗಳು ಯಾವುವು? ನಮ್ಮ ಬಾಲ್ಯದಲ್ಲಿಯೇ ನಾವು ಹಲವು ಆಚಾರಗಳನ್ನು ನೋಡಿಕೊಂಡು ಬರುತ್ತಾ ಇದ್ದೇವೆ. ಮಗರಿಬಿನ ಬಳಿಕ 3 ಬಾರಿ ಸೂರಾ ಯಾಸೀನನ್ನು ಪಾರಾಯಣ ಮಾಡುವುದು, ಸೂರತು ದುಖಾನನ್ನು ಪಾರಾಯಣ ಮಾಡುವುದು, ಇವೆಲ್ಲವೂ ಕೂಡ ಇಸ್ಲಾಮಿನಲ್ಲಿ ಅಂಗೀಕೃತವಾದಂಥ ವಿಚಾರಗಳಾಗಿವೆ. ಇವೆಲ್ಲವಕ್ಕೂ ಕೂಡ ಪುರಾವೆಗಳುಂಟು. ಮಹಾತ್ಮರುಗಳು ತಮ್ಮ ಗ್ರಂಥಗಳಲ್ಲಿ ಉಲ್ಲೇಖಿಸಿದ್ದಾರೆ. ಯಾಸೀನ್ ಸೂರ ಎಂಬುದು ಕುರ್ಆನಿನ ಹಾರ್ಟ್ ಆಗಿದೆ, ಹೃದಯವಾಗಿದೆ, ವಿಶೇಷವಾದ ಪ್ರಾಧಾನ್ಯತೆ ಇದೆ. ಆ ಸೂರ ಯಾಸೀನಗಳನ್ನು ಪಠಿಸಿ ಅಲ್ಲಾಹನೊಂದಿಗೆ ಪ್ರಾರ್ಥಿಸಿದರೆ ಅಲ್ಲಾಹನು ನಮ್ಮನ್ನು ನಿರಾಶೆಗೊಳಿಸಲ್ಲ, ಬದಲಾಗಿ ನಮ್ಮ ಪ್ರಾರ್ಥನೆಗೆ ಉತ್ತರಿಸುತ್ತಾನೆ. ಆ ಒಂದು ದೃಢತೆಯಿಂದ ಉತ್ತಮವಾದ ರೀತಿಯಲ್ಲಿ ನಾವು ಸೂರಾ ಯಾಸೀನನ್ನು ಪಠಿಸಿ 3 ಬಾರಿ ಓದಿ ಅಲ್ಲಾಹನೊಂದಿಗೆ ಪ್ರಾರ್ಥಿಸೋಣ. ಇಮಾಮ್ ಮುರ್ತಲ ಜಬೀದಿ ರಲಿಯಲ್ಲಾಹು ಅನ್ಹು ತನ್ನ ಇತಿಹಾಫು ಸಾದತಿಲ್ ಮುತ್ತಖೀನ್ ಎಂಬ ಪ್ರಸಿದ್ಧವಾದ ಗ್ರಂಥದಲ್ಲಿ ಇದರ ಕುರಿತಾಗಿ ಬರೆದಿದ್ದಾರೆ. ಇಮಾಮ್ ಗಜಾಲಿ ರಲಿಯಲ್ಲಾಹು ಅನ್ಹು ರಚಿಸಿದ ಇಹ್ಯಾ ಉಲೂಮುದ್ದೀನ್ ಎಂಬ ಗ್ರಂಥದ ವ್ಯಾಖ್ಯಾನವಾಗಿದೆ ಇತಿಹಾಫು ಸಾದತಿಲ್ ಮುತ್ತಖೀನ್. ಆ ಗ್ರಂಥದಲ್ಲಿ ಮಹಾತ್ಮರು ಹೇಳುತ್ತಾರೆ, ಯಕ್ರഉ ಸೂರತ ಯಾಸೀನ್ 3 ಮರ್ರಾತ್, ಯಾಸೀನ್ ಸೂರತನ್ನು 3 ಬಾರಿ ಪಠಿಸಬೇಕು. ವಯಸ್ಅಲುಲ್ಲಾಹ ತಆಲಾ ಬಿಖರಾಅತಿ ಸೂರತಿ ಯಾಸೀನ್ ಫಿಲ್ ಊಲಾ ಅಲ್ ಬರಕತ ಫಿಲ್ ಉಮ್ರ್,
ಮೊದಲ ಯಾಸೀನ್ ಸೂರ ಪಾರಾಯಣದಲ್ಲಿ ಅಲ್ಲಾಹನೊಂದಿಗೆ ಆಯುಷ್ಯದಲ್ಲಿ ಬರಕತ್ ಲಭಿಸಲು ಪ್ರಾರ್ಥಿಸಬೇಕು, ನಮ್ಮ ಜೀವನದಲ್ಲಿ ಸಮೃದ್ಧಿ ಲಭಿಸಬೇಕು, ಆರೋಗ್ಯದಿಂದ ಬದುಕಬೇಕು, ಅದಕ್ಕೆ ಬೇಕಾಗಿ ಪ್ರಾರ್ಥಿಸಬೇಕು. ಒಫಿಸ್ತಾನಿಯತಿ ಎರಡನೇ ಯಾಸೀನ್ ಪಾರಾಯಣ ಮಾಡುವಾಗ ಅಲ್ ಬರ್ಕತ ಫಿರ್ ರಿಜ್ಕಿ, ಆಹಾರದಲ್ಲಿ ಬರ್ಕತ್ ಲಭಿಸಬೇಕು ಎಂಬ ನಿಟ್ಟಿನಲ್ಲಿ ಪಾರಾಯಣ ಮಾಡಬೇಕು. ಒಫಿಸಾಲಿಸತಿ ಹುಸ್ನ್ ಅಲ್ ಖಾತಿಮಾ, ಮೂರನೇ ಬಾರಿ ಯಾಸೀನ್ ಪಾರಾಯಣ ಮಾಡುವಾಗ ಉತ್ತಮವಾದ ರೀತಿಯಲ್ಲಿ ಮರಣ ಹೊಂದಬೇಕು, ಮರಣ ಹೊಂದುವ ವೇಳೆ ಈಮಾನ್ ಸಲಾಮತ್ ಆಗಬೇಕು ಎಂಬ ಸಂಕಲ್ಪದಿಂದ ಮೂರನೇ ಯಾಸೀನ್ ಕೂಡ ಪಾರಾಯಣ ಮಾಡಬೇಕು ಎಂಬುದನ್ನು ಇಮಾಮ್ ಮುರ್ತಲ ಜಬೀದ್ ರಲಿಯಲ್ಲಾಹು ಅನ್ಹು ಬರೆದಿರುವುದು ನಮಗೆ ಕಾಣಬಹುದು. ನಾವು ಅರ್ಜೆಂಟ್ ಮಾಡದೆ, ಗಡಿಬಿಡಿ ಮಾಡದೆ, ಸಮಾಧಾನದಿಂದ, ಸಂಯಮದಿಂದ 3 ಬಾರಿ ಯಾಸೀನ್ಗಳನ್ನು ಪಠಿಸಿ ನಮ್ಮ ಮನಸ್ಸಿನಲ್ಲಿ ಉತ್ತಮವಾದ ಸಂಕಲ್ಪದೊಂದಿಗೆ ಅಲ್ಲಾಹನೊಂದಿಗೆ ನಾವು ಪ್ರಾರ್ಥಿಸೋಣ. ಅಲ್ಲಾಹನು ಕಬೂಲ್ ಮಾಡಲಿ. ಅದೇ ರೀತಿ ಸೂರತ್ತು ದುಖಾನ್ ಕೂಡ ಪಾರಾಯಣ ಮಾಡುವುದನ್ನು ನಾವು ಹಿಂದೆ ರೂಢಿ ಮಾಡಿದ್ದೇವೆ. ಸೂರತ್ತು ದುಖಾನ್ ಪ್ರತಿಯೊಂದು ರಾತ್ರಿಯೂ ಕೂಡ ನಾವು ಪಾರಾಯಣ ಮಾಡಬೇಕಾದ ಸೂರತ್ತಾಗಿದೆ. ಇಮಾಮ್ ತಿರ್ಮಿಜಿ ರಲಿಯಲ್ಲಾಹು ಅನ್ಹು ತನ್ನ ಗ್ರಂಥದಲ್ಲಿ 2888ನೇ ಹದೀಸನ್ನಾಗಿ ವರದಿ ಮಾಡಿದಂಥ ಒಂದು ಹದೀಸಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ವಿವರಿಸಿದ್ದಾರೆ, ಮನ್ ಕರಅ ಹಾಮೀನ್ ಅದ್-ದುಖಾನ್, ಯಾರಾದರೂ ಹಾಮೀಮ್ ಎಂದು ಆರಂಭವಾಗುವ ಸೂರತ್ತು ದುಖಾನನ್ನು ಫಿ ಲೈಲತಿನ್, ಒಂದು ರಾತ್ರಿ ಪಾರಾಯಣ ಮಾಡಿದರೆ ಆತನಿಗೆ ಬೇಕಾಗಿ 70,000 ಮಲಾಯಿಕತುಗಳು ಇಸ್ತಿಗ್ಫಾರ್ ನಡೆಸುತ್ತಾರೆ. ಅಷ್ಟೊಂದು ಮಹತ್ವವಿದೆ ಸೂರತ್ತು ದುಖಾನಿನ ಪಾರಾಯಣಕ್ಕೆ ಎಂದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕಲಿಸಿಕೊಟ್ಟಿದ್ದಾರೆ. ಆ ಒಂದು ಸೂರತ್ತನ್ನು ಕೂಡ ನಾವು ಪಾರಾಯಣ ಮಾಡೋಣ. ಇನ್ನು ನಮಗೆ ಸಾಧ್ಯವಾಗುವಂತಹ ದಿಕ್ರನ್ನು ಹೇಳಬಹುದು, ದುರೂದ್ ಶರೀಫ್ ಸ್ವಲಾತ್ಗಳನ್ನು ನಮಗೆ ನಿರ್ವಹಿಸಬಹುದು. ಅದೇ ರೀತಿ ಪವಿತ್ರವಾದ ಕುರ್ಆನ್ ಪಾರಾಯಣ ಮಾಡುವುದು, ಅಲ್ಲಾಹನಿಗೆ ಬೇಕಾಗಿ ನಾವು ಇಸ್ತಿಗ್ಫಾರ್ ಹೇಳುವುದು, ನಮ್ಮ ಪಾಪಗಳಿಗೆ ತೌಬಾವನ್ನು ನಡೆಸುವುದು, ದಾನ ಧರ್ಮಗಳನ್ನು ಮಾಡುವುದು, ಇತಿಕಾಫ್ ಕೂರುವುದು, ಜಮಾಅತ್ತಾಗಿ ನಮಾಜ್ ಮಾಡುವುದು ಮುಂತಾದ ಉತ್ತಮವಾದ ಸತ್ಕರ್ಮಗಳನ್ನು ನಮಗೆ ನಿರ್ವಹಿಸಬಹುದು. ಕೆಲವೊಂದು ಪ್ರಾರ್ಥನೆಗಳನ್ನು ಮಹಾತ್ಮರುಗಳು ನಮಗೆ ಕಲಿಸಿಕೊಟ್ಟಿದ್ದಾರೆ. 70 ಬಾರಿ ಈ ರೀತಿ ಪ್ರಾರ್ಥಿಸಬೇಕು. ಅಲ್ಲಾಹುಮ್ಮ ಇನ್ನಕ ಹಲೀಮುನ್ ذو ಅನಾತ್ ಲಾ ತಾಕತ ಲನಾ ಫಅಫು ಅನ್ನಾ ಬಿಹಿಲ್ಮಿಕ ಯಾ ಅಲ್ಲಾಹ್. ಈ ರೀತಿ 70 ಬಾರಿ ಪ್ರಾರ್ಥಿಸಬೇಕೆಂದು ಯಾ ಹಯ್ಯು ಯಾ ಕಯ್ಯೂಮ್ ಬಿರಹ್ಮತಿಕ ಅಸ್ತಗೀಸು ಎಂದು 100 ಬಾರಿ ಪ್ರಾರ್ಥಿಸಬೇಕೆಂದು ಮಹಾತ್ಮರುಗಳು ಹೇಳಿರುವುದು ನಮಗೆ ಕಾಣಬಹುದು. ಸಾಧ್ಯವಾಗುವವರು ಸಾಧ್ಯವಾದ ರೀತಿಯಲ್ಲಿ ದುಆವನ್ನು, ದಿಕ್ರುಗಳನ್ನು ಹೆಚ್ಚಿಸಬಹುದು. ಇದಲ್ಲದೆ ಬೇರೆ ಅಸ್ತಗ್ಫಿರುಲ್ಲಾಹ್, ಲಾ ಇಲಾಹ ಇಲ್ಲಲ್ಲಾಹ್, ಲಾ ಇಲಾಹ ಇಲ್ಲ ಅಂತ ಸುಬ್ಹಾನಕ ಇನ್ನೀ ಕುಂತು ಮಿನಲ್ ಝಾಲಿಮೀನ್, ಈ ರೀತಿ ನಮಗೆ ಗೊತ್ತಿರುವ ತಿಳಿದಿರುವಂತಹ ದಿಕ್ರುಗಳನ್ನು ಹೇಳಿ ದುಆವನ್ನು ನಾವು ಮಾಡಿ ಉತ್ತಮವಾದ ರೀತಿಯಲ್ಲಿ ನಾವು ಈ ರಾತ್ರಿಯನ್ನು ಧನ್ಯಗೊಳಿಸೋಣ. ನಮ್ಮ ಮನಸ್ಸನ್ನು ಶುಚಿಗೊಳಿಸಿ ಈಮಾನನ್ನು ಹೆಚ್ಚಿಸಿ ಉತ್ತಮವಾದ ರೀತಿಯಲ್ಲಿ ನಾವು ಮುಂದುವರಿಯೋಣ. ಅಲ್ಲಾಹನು ತೌಫೀಕ್ ನೀಡಲಿ, ಆಮೀನ್ ಎಂದು ಪ್ರಾರ್ಥಿಸುತ್ತಾ ಮಾತುಗಳಿಗೆ ಕೊನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.